ಹಲೋ ಮಕ್ಕಳೇ. ಸೊ ಈ ವಿಡಿಯೋನಲ್ಲಿ ನಾವು ಎಕ್ಸಾಂಪಲ್ 2 ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಎಕ್ಸಾಂಪಲ್ 2 ಅಲ್ಲಿ ಏನು ಕೊಟ್ಟಿರ್ತಾರೆ, ಲೆಟ್ ಟಿ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ವಿತ್ ರಿಲೇಷನ್ ಆರ್ ರಿಲೇಷನ್ ಇನ್ ಟಿ ಗಿವನ್ ಬೈ. ಸೊ ಯಾವ ರೀತಿ ಸೆಟ್ ಇದೆ ಇದು? ಸೊ ಒಂದು ಟಿ ಸೆಟ್ ಇದೆ. ಸೊ ದಿಸ್ ಇಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್, in a plane. ಫಾರ್ ಎಕ್ಸಾಂಪಲ್ ಇದು ಈ ಪ್ಲೇನ್ ಅಂದರೆ ಇದು ಸ್ಕ್ರೀನ್ ಇದೆ, ಇದೇ ನಮ್ಮ ಪ್ಲೇನ್ ಅಂತ ತಿಳ್ಕೊಳ್ಳಿ, XY ಪ್ಲೇನ್. ಈ ಪ್ಲೇನ್ ಮೇಲೆ ಎಲ್ಲ ರೀತಿಯ ಟ್ರ್ಯಾಂಗಲ್ಸ್ ಇದೆ. ದೊಡ್ಡದಾಗಿರೋ ಟ್ರ್ಯಾಂಗಲ್ಸ್ ಇದೆ, ಚಿಕ್ಕದಾಗಿರೋ ಟ್ರ್ಯಾಂಗಲ್ಸ್ ಇದೆ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇದೆ, ಐಸೋಸೆಲಸ್ ಟ್ರ್ಯಾಂಗಲ್ ಇದೆ, ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಇದೆ, ಸ್ಕೆಲನ್ ಟ್ರ್ಯಾಂಗಲ್ ಇದೆ. ಓಕೆ, ಎವ್ರಿ ಟೈಪ್ ಆಫ್ ಟ್ರ್ಯಾಂಗಲ್ಸ್ ಬರುತ್ತೆ. ಆಲ್ ಟೈಪ್ ಆಫ್ ಟ್ರ್ಯಾಂಗಲ್ಸ್ ಈ ಪ್ಲೇನ್ ಮೇಲೆ ಇದೆ. ಅರ್ಥ ಆಗ್ತದೇನೋ? ಇನ್ಫೈನೈಟ್ ಟ್ರ್ಯಾಂಗಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇನ್ಫೈನೈಟ್ ಟ್ರ್ಯಾಂಗಲ್ಸ್ ಇದೆ ಪ್ಲೇನ್ ಮೇಲೆ. ಸೊ ಈ ಪ್ಲೇನ್ನಿಂದ ಅಂದರೆ ಈ ಸೆಟ್ನಿಂದ, ಟ್ರ್ಯಾಂಗಲ್ಸ್ಗಳಿಂದ ತುಂಬಿರೋ ಸೆಟ್ನಿಂದ ನಾವು ಎರಡು ಟ್ರ್ಯಾಂಗಲ್ಸ್ ಸೆಲೆಕ್ಟ್ ಮಾಡಬೇಕು. ಯಾವ ರೀತಿ ಟ್ರ್ಯಾಂಗಲ್ಸ್ ಅಂದರೆ, ರಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ನೋಡ್ಬೋದು. T1, T2 such that T1 is congruent to T2. T1, T2 ಈ ಆರ್ಡರ್ಡ್ ಪೇರ್ ಯಾವ ರೀತಿ ಇದೆ ಅಂದರೆ, T1 ಏನಿದೆ ಕಾನ್ಗ್ರುವೆಂಟ್ ಟು, ಕಾನ್ಗ್ರುವೆಂಟ್ ಅಂದರೆ ಗೊತ್ತಿದೆನಾ? ಕಾನ್ಗ್ರುವೆಂಟ್ ಟು T2, ಆರ್ ಸಿಂಬಾಲಿಕಲಿ ನಾವು T1 ಕಾನ್ಗ್ರುವೆಂಟ್ ಟು T2 ಅಂತ ಹೇಳ್ತೀವಿ. ಅಂದರೆ ಒಂದು ಟ್ರ್ಯಾಂಗಲ್ ಮತ್ತು ಅದೇ ಟ್ರ್ಯಾಂಗಲ್ಗೆ ಕಾಪಿ ಮಾಡ್ತಾ ಇದ್ದೀವಿ. ಸೊ ಅದು ಸೇಮ್ ಟ್ರ್ಯಾಂಗಲ್ಗೆ ಕಾನ್ಗ್ರುವೆಂಟ್ ಇರುತ್ತೆ. ಕಾನ್ಗ್ರುವೆಂಟ್ ಕನ್ನಡದಲ್ಲಿ ಸರ್ವಸಮ ಅಂತ ಕರಿತೀವಿ. ಅಂದರೆ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮವಾಗಿರುತ್ತೆ. ಕಾನ್ಗ್ರುವೆಂಟ್. ಈಚ್ ಸೈಡ್ಸ್ ಆ್ಯಂಡ್ ಈಚ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಮೊದಲನೇ ಕೋನ, ಸೆಕೆಂಡ್ ಆ್ಯಂಗಲ್, ಥರ್ಡ್ ಆ್ಯಂಗಲ್. ಓಕೆ, ಫಸ್ಟ್ ಆ್ಯಂಗಲ್ಗೆ ಈಕ್ವಲ್ ಇರುತ್ತೆ, ಸೆಕೆಂಡ್ಗೆ ಈಕ್ವಲ್ ಇರುತ್ತೆ, ಥರ್ಡಿಗೆ ಈಕ್ವಲ್ ಇರುತ್ತೆ. ಶಾರ್ಟಾಗಿ ಹೇಳ್ಬೇಕಂದ್ರೆ, ಒಂದು ಟ್ರ್ಯಾಂಗಲ್ ಇದೆ, ಅದೇ ಟ್ರ್ಯಾಂಗಲ್ ಜೊತೆ ನಾವು ಕಂಪೇರ್ ಮಾಡಿದ್ರೆ ಅದನ್ನು ಕಾನ್ಗ್ರುವೆಂಟ್ ಟ್ರ್ಯಾಂಗಲ್ಸ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ನಡುವೆ ಏನು ಸಂಬಂಧ ಇದೆ? ಶೋ ದಟ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ಆಲ್ರೆಡಿ ಕ್ವಶನಲ್ಲೇ ಶೋ ದಟ್ ಅಂತ ಕೊಟ್ಟಿದ್ದಾರೆ. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಆ ರಿಲೇಷನ್ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಕೂಡ ಆಗಿರಬೇಕು. ಯಾವ ರೀತಿ ಪ್ರೂವ್ ಮಾಡೋಣ? ಮೊದಲನೇದಾಗಿ ಸೈಡ್ ಹೆಡಿಂಗ್ ಹಾಕೊಳ್ಳೋಣ, ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಏನಂತ ಬರ್ಕೊಳ್ಬೇಕು? ಸೊ ರಿಫ್ಲೆಕ್ಸಿವ್ನಲ್ಲಿ ಡೆಫಿನೇಷನ್ ಏನು ಹೇಳುತ್ತೆ? A, A ಎಲ್ಲ ಆರ್ಡರ್ಡ್ ಪೇರ್ಸ್ ಬರಬೇಕು. ಅಂದರೆ ನಾವು T1, T1 ಅಂತಲೇ ತೊಗೊಳ್ಳೋಣ, ರೈಟ್? ಇವಾಗ T1, T2 ಇರ್ತಿತ್ತಂದರೆ ಏನಂತ ಬರೀಬೇಕು? T1 ಈಸ್ ಕಾನ್ಗ್ರುವೆಂಟ್ ಟು T2 ಅಂತ ಹೇಳ್ತೀವಿ, ರೈಟ್? ಇವಾಗ T1, T1 ಇದೆ ಅಂದರೆ ಏನಂತ ಬರ್ಕೊಳ್ಬೇಕು? ಸಿಂಬಾಲಿಕಲಿ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ವರ್ಡ್ ಬರಿಬೋದು ಅಥವಾ ಸಿಂಬಾಲ್ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ T1 ಕಾನ್ಗ್ರುವೆಂಟ್ ಟು T1, ಇದು ಕರೆಕ್ಟಾ? ಒಂದು ಟ್ರ್ಯಾಂಗಲ್ ಅದೇ ಟ್ರ್ಯಾಂಗಲ್ಗೆ ಕಾನ್ಗ್ರುವೆಂಟ್ ಆಗಿರುತ್ತೆ. ಇವಾಗ ಇದು ಟ್ರ್ಯಾಂಗಲ್ ಇದೆ, ಈ ಟ್ರ್ಯಾಂಗಲ್ ಇದೇ ಟ್ರ್ಯಾಂಗಲ್ಗೆ ಕಾನ್ಗ್ರುವೆಂಟ್ ಆಗಿದೆ, ಸರ್ವಸಮವಾಗಿದೆ, ವಿಚ್ ಈಸ್ ಟ್ರೂ ಅಂತ ಹೇಳ್ಬೋದು. ಅಂದರೆ ಏನರ್ಥ ಆಯಿತು? T1, T1 ಬಿಲಾಂಗ್ಸ್ ಟು ರಿಲೇಷನ್ ಆರ್. ಈ ರೀತಿ ನಾವು ಎಲ್ಲ ಟ್ರ್ಯಾಂಗಲ್ಸ್, ಆ ಪ್ಲೇನ್ ಡ್ರಾ ಮಾಡಿದ್ವಲ್ಲ, ಆ ಪ್ಲೇನ್ ಮೇಲೆ ಇರೋ ಎಲ್ಲ ಟ್ರ್ಯಾಂಗಲ್ಸ್ ಅದೇ ಟ್ರ್ಯಾಂಗಲ್ಗೆ, ಒಂದು ಟ್ರ್ಯಾಂಗಲ್ನ ಅದೇ ಟ್ರ್ಯಾಂಗಲ್ ಜೊತೆನೇ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಟ್ರ್ಯಾಂಗಲ್ಸ್ ಅದೇ ಟ್ರ್ಯಾಂಗಲ್ ಜೊತೆ ಕಾನ್ಗ್ರುವೆಂಟ್ ಆಗಿರುತ್ತೆ. ಅದರ ಸಲುವಾಗಿ ಏನಂತ ಹೇಳಬೇಕು? ಫಾರ್ ಎವ್ರಿ ಟ್ರ್ಯಾಂಗಲ್ 1 ಬಿಲಾಂಗ್ಸ್ ಟು ದಟ್ ಯಾವ ಸೆಟ್ ಇದು? ಟಿ ಸೆಟ್. ಮೇಲ್ಗಡೆ ಬರ್ತಿದ್ದೀವಲ್ಲ, ಟಿ ಸೆಟ್. ಈ ಟಿ ಸೆಟ್ನಲ್ಲಿರೋ ಎಲ್ಲ ಟ್ರ್ಯಾಂಗಲ್ಸ್ ಅದೇ ಟ್ರ್ಯಾಂಗಲ್ಗೆ ಕಾನ್ಗ್ರುವೆಂಟ್ ಆಗಿರುತ್ತೆ. ಅಂದರೆ ಎಲ್ಲ ಆರ್ಡರ್ಡ್ ಪೇರ್ಸ್ ಆ ರಿಲೇಷನಲ್ಲಿ ಬರುತ್ತೆ ಅಂತ ಅರ್ಥ. ದೇರ್ಫೋರ್ ರಿಲೇಷನ್ ಆರ್ ಇಸ್
ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಸೆಕೆಂಡ್ ಯಾವುದು ಇವಾಗ? ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ರಿಲೇಷನಲ್ಲಿ ಡೆಫಿನೇಷನ್ ಪ್ರಕಾರ ಏನು ಚೆಕ್ ಮಾಡ್ಬೇಕು ನಾವು? ಎ ಕಾಮ ಬಿ ರಿಲೇಷನಲ್ಲಿದ್ದರೆ ಬಿ ಕಾಮ ಎ ಕೂಡ ರಿಲೇಷನಲ್ಲಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಅದರ ಸಲುವಾಗಿ ಮೊದಲನೇ ಆರ್ಡರ್ಡ್ ಪೇರ್ ಆಲ್ರೆಡಿ ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಳ್ಬೇಕು. ರಿಫ್ಲೆಕ್ಸಿವಲ್ಲಿ ಮೊದಲನೇ ಆರ್ಡರ್ಡ್ ಪೇರ್ ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಳ್ಬಾರ್ದು. ಓಕೆ, ಸ್ಟೇಟ್ಮೆಂಟ್ ಟ್ರೂ ಆದಮೇಲೆ ನಾವು ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಳ್ತೀವಿ, ನೆನಪಿರಲಿದು. ಸೊ ಸಿಮೆಟ್ರಿಕಲ್ಲಿ 1 ಬ್ರ್ಯಾಕೆಟ್ ಅಂತೂ ನಾವು ಮೊದಲೇ ಬರ್ಕೊಳ್ಬೇಕು. T1, T2 ಬಿಲಾಂಗ್ಸ್ ಟು ಆರ್. ಓಕೆ, ಇಲ್ಲಿ T1, T2 ರಿಲೇಷನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದ್ರ ಮೀನಿಂಗ್ ಏನು? T1, T2 ರಿಲೇಷನ್ ಏನಿದೆ, T1 ಈಸ್ ಕಾನ್ಗ್ರುವೆಂಟ್ ಟು T2 ಅಂತ ಇದೆ. ಸೊ ಇದನ್ನು ಶಾರ್ಟ್ನಾಗಿ T1 ಕಾನ್ಗ್ರುವೆಂಟ್ ಟು T2 ಅಂತ ಬರ್ಕೊಳ್ಳೋಣ. ಏನರ್ಥ? ಒಂದು ಟ್ರ್ಯಾಂಗಲ್, ಇದು T1 ಟ್ರ್ಯಾಂಗಲ್ ಇದೆ, ಇದು T2 ಇದೆ. T1 T2ಗೆ ಕಾನ್ಗ್ರುವೆಂಟ್ ಇದೆ ಅಂತ ಹೇಳ್ತೀವಿ. ಸೊ ಇದರ ಪ್ಲೇಸ್ ಚೇಂಜ್ ಮಾಡೋಣ. ಅಂದರೆ T2 ಮೊದಲನೇ ಪ್ಲೇಸ್ನಲ್ಲಿ ತರೋಣ, T1 ಸೆಕೆಂಡ್ ಪ್ಲೇಸ್ನಲ್ಲಿ ತರೋಣ. ಪ್ಲೇಸ್ ಚೇಂಜ್ ಮಾಡಿದ್ರೂ ಕೂಡ ಇವೆರಡು ಏನಾಗುತ್ತೆ? ಕಾನ್ಗ್ರುವೆಂಟೇ ಆಗುತ್ತೆ. ಸೊ ಅಗೇನ್ ಇದು ಕೂಡ ಟ್ರೂ ಅಂತ ಹೇಳ್ಬೋದು. ಸೊ T1 T2ಗೆ ಕಾನ್ಗ್ರುವೆಂಟ್ ಇದ್ದರೆ T2 T1ಗೆ ಕೂಡ ಕಾನ್ಗ್ರುವೆಂಟ್ ಆಗುತ್ತೆ. ಅಗೇನ್ ವಿಚ್ ಈಸ್ ಟ್ರೂ, ಶಾರ್ಟಾಗಿ ಟ್ರೂ ಅಂತ ಹೇಳ್ಬೋದು. ಅಂದರೆ ಏನರ್ಥ? T2, T1 ಏನು ಆರ್ಡರ್ಡ್ ಪೇರ್ ಇದೆ ಆ ರಿಲೇಷನಲ್ಲಿ ಬರುತ್ತೆ. ಈ ರೀತಿ ಎಷ್ಟು ಆರ್ಡರ್ಡ್ ಪೇರ್ ಬರುತ್ತೆ? ಎಲ್ಲ ಆರ್ಡರ್ಡ್ ಪೇರ್ ಟ್ರೂ ಆಗುತ್ತೆ. ಫಾರ್ ಎವ್ರಿ T1, T2 ಬಿಲಾಂಗ್ಸ್ ಟು T ಸೆಟ್. ಓಕೆ, ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು. ಥರ್ಡ್ ಯಾವುದು? ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ಸಲುವಾಗಿ 3 ಬ್ರ್ಯಾಕೆಟ್ಸ್ ನಾವು ಬರ್ಕೊಳ್ಬೇಕಾಗುತ್ತೆ. 2 ಬ್ರ್ಯಾಕೆಟ್ಸ್. ಟ್ರಾನ್ಸಿಟಿವ್ ರಿಲೇಷನಲ್ಲಿ 2 ಬ್ರ್ಯಾಕೆಟ್ಸ್ ಗಿವನ್ ಇರುತ್ತೆ ಅಂತ ತೊಗೊಳ್ಳಿ. ಅಂದರೆ ಎ ಬಿ ರಿಲೇಷನಲ್ಲಿರಬೇಕು ಆ್ಯಂಡ್ ಬಿ ಸಿ ಕೂಡ ರಿಲೇಷನಲ್ಲಿರಬೇಕು. ದೆನ್ ಎ ಸಿ ರಿಲೇಷನಲ್ಲಿ ಇದೇನಾ ಇಲ್ವಾ ಅಂತ ನಾವು ಸ್ಟೇಟ್ಮೆಂಟ್ ಹೇಳಬೇಕಾಗುತ್ತೆ. ಬಿಲಾಂಗ್ಸ್ ಟು ಆರ್ ಇದ್ದರೆ ಇಟ್ ಈಸ್ ಟ್ರಾನ್ಸಿಟಿವ್. ಓಕೆ, ನೋಡೋಣ. ಮೊದಲ 2 ಬ್ರ್ಯಾಕೆಟ್ಸ್ ಯಾವುದು? T1, T2 ಬಿಲಾಂಗ್ಸ್ ಟು ಆರ್. ದೆನ್ ನೋಡಿ, T2 ಎಂಡ್ ಆದರೆ T2 ಇಂದನೇ ಸ್ಟಾರ್ಟ್ ಮಾಡಬೇಕು. ಅಂದರೆ T2, T3 ಅಂತ ತೊಗೊಳ್ಳೋಣ, ಬಿಲಾಂಗ್ಸ್ ಟು ಆರ್. ಈ ಆರ್ಡರ್ಡ್ ಪೇರ್ಸ್ನ ರಿಲೇಷನ್ ಏನಿದೆ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರಲ್ಲ, T1, T2 ಅಂದರೆ T1 ಈಸ್ ಕಾನ್ಗ್ರುವೆಂಟ್ ಟು T2. ಅಂದರೆ ಮೊದಲ ಆರ್ಡರ್ಡ್ ಪೇರ್ ಮೀನಿಂಗ್ ಏನಂತ ಬರ್ಕೊಳ್ಬೇಕು? T1 ಕಾನ್ಗ್ರುವೆಂಟ್ ಟು T2. ಓಕೆ, ಆ್ಯಂಡ್ ಸೆಕೆಂಡ್ ಆರ್ಡರ್ಡ್ ಪೇರ್ ಅಂದರೆ T2 ಕಾನ್ಗ್ರುವೆಂಟ್ ಟು T3. ಏನರ್ಥ? ಒಂದು ಟ್ರ್ಯಾಂಗಲ್ ಇದೆ T1, ಮತ್ತೊಂದು ಟ್ರ್ಯಾಂಗಲ್ ಇದೆ T2, ಇವೆರಡು ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತು ಇದೇ ಟ್ರ್ಯಾಂಗಲ್ T2 ಮತ್ತೊಂದು ಟ್ರ್ಯಾಂಗಲ್ ಜೊತೆ ಕಂಪೇರ್ ಮಾಡೋಣ. ಸೊ T2, ದೆನ್ ಥರ್ಡ್ ಟ್ರ್ಯಾಂಗಲ್ ಯಾವುದಿದು? T3. ಸೆಕೆಂಡ್ ಟ್ರ್ಯಾಂಗಲ್ ಥರ್ಡ್ ಟ್ರ್ಯಾಂಗಲ್ಗೆ ಕಾನ್ಗ್ರುವೆಂಟ್ ಇದೆ. ನೋಡಿ, ಮೊದಲನೇ ಟ್ರ್ಯಾಂಗಲ್ ಸೆಕೆಂಡ್ ಟ್ರ್ಯಾಂಗಲ್ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ ಕೂಡ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು? ಮೊದಲ ಆ್ಯಂಡ್ ಥರ್ಡ್, ಫಸ್ಟ್ ಆ್ಯಂಡ್ ಥರ್ಡ್ ಟ್ರ್ಯಾಂಗಲ್ ಕೂಡ ಏನಾಗುತ್ತೆ? ಕಾನ್ಗ್ರುವೆಂಟ್ ಆಗುತ್ತೆ. ಸೊ ನಾವು ಹೇಳ್ಬೋದಾ? ದಿಸ್ ಇಂಪ್ಲೈಸ್ T1 ಕಾನ್ಗ್ರುವೆಂಟ್ ಟು T2 ಕಾನ್ಗ್ರುವೆಂಟ್ ಟು T3. 3 ಟ್ರ್ಯಾಂಗಲ್ಸ್ ಒಂದಕ್ಕೊಂದು ಕಾನ್ಗ್ರುವೆಂಟ್ ಆಗಿದೆ. ಶಾರ್ಟಲ್ಲಿ T1 ಈಸ್ ಕಾನ್ಗ್ರುವೆಂಟ್ ಟು T3 ಅಂತ ಹೇಳ್ಬೋದು. ಓಕೆ, ಇದರಿಂದ ಏನು ಗೊತ್ತಾಯಿತು? T1, T3 ಬಿಲಾಂಗ್ಸ್ ಟು ರಿಲೇಷನ್ ಆರ್. ಇದು ಕಂಡೀಷನ್ ಕಂಪಲ್ಸರಿಯಾಗಿ ಬರೀಬೇಕು. ಫಾರ್ ಎವ್ರಿ T1, T2, T3 ಬಿಲಾಂಗ್ಸ್ ಟು T set. Therefore, relation R is transitive relation. Okay, then ಈ ಕ್ವಶನಲ್ಲಿ ಸೊ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಆಯಿತು, ಸಿಮೆಟ್ರಿಕ್ ಅಂತಲೂ ಪ್ರೂವ್ ಆಯಿತು, ಟ್ರಾನ್ಸಿಟಿವ್ ಅಂತಲೂ ಪ್ರೂವ್ ಆಯಿತು. ಇದರಿಂದ ಏನು ಗೊತ್ತಾಯಿತು? ದೇರ್ಫೋರ್ ರಿಲೇಷನ್ ಆರ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು.
ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ.